ಉಚಿತವಾಗಿ ಸಾಮೂಹಿಕ ವಿವಾಹ, ಸಾಮೂಹಿಕ ದೀಕ್ಷೆ ಹಾಗೂ ಸಾಮೂಹಿಕ ಸನ್ಯಾಸತ್ವ ಪಡೆಯುವ ಕಾರ್ಯಕ್ರಮಗಳನ್ನು ನೋಡಿರ್ತೇವೆ. ಆದರೆ ಆ ಟ್ರಸ್ಟ್ ನೂರಾರು ಬಡ ಗರ್ಭಿಣಿಯರಿಗೆ ಸಾಮೂಹಿಕವಾಗಿ ಸೀಮಂತ ಮಾಡುತ್ತಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಹಣೆ ತುಂಬ ಕುಂಕುಮ, ಮುಡಿ ತುಂಬ ಹೂ, ಕೈ ತುಂಬ ಬಳೆ ತೊಟ್ಟಿರುವ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ಮಡಿಲಿಗೆ ಉಡಿ ತುಂಬಿ ಹಣೆಗೆ ಕುಂಕುಮ ಇಟ್ಟು ಹರಿಸುತ್ತಿರುವ ತಾಯಂದಿರು. ಇಂಪಾದ ಸೋಬಾನೆ ಪದ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ. ಸಾಮಾನ್ಯವಾಗಿ ಓರ್ವ ಹೆಣ್ಣು ಮಗಳು ಗರ್ಭಿಣಿಯಾದ್ರೆ ತವರು ಮನೆಯಲ್ಲಿ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ. ಅಕ್ಕಪಕ್ಕದ ಮನೆಗಳ ಮಹಿಳೆಯರನ್ನ ಕರೆದು ಆ ಗರ್ಭಿಣಿಯರಿಗೆ ಅವರಿಂದ ಆಶೀರ್ವಾದ ಮಾಡಿಸ್ತಾರೆ. ಆದ್ರೆ ಬಡ ಗರ್ಭಿಣಿ ಹೆಣ್ಣು ಮಕ್ಕಳ ಮನೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡೆಯುವುದು ಅಪರೂಪ. ಹೀಗಾಗಿ ತರೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಪತ್ನಿ ಅವರ ನೇತೃತ್ವದ ಜನಸ್ನೇಹಿ ಟ್ರಸ್ಟ್ ಈ ಕಾರ್ಯಕ್ರಮ ಆಯೋಜಿಸಿತ್ತು. 150ಕ್ಕೂ ಹೆಚ್ಚು ಬಡ ಗರ್ಭಿಣಿ ಹೆಣ್ಣು ಮಕ್ಕಳನ್ನ ಒಂದೆಡೆ ಸೇರಿಸಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಸಿದ್ರು. 170 ಜನಕ್ಕೆ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವೆಲ್ಲ ನೋಡಿದ್ರೆ ಸಾವಿರಾರು ಜನಕ್ಕೆ ಈಗಾಗಲೇ ಸಾಮೂಹಿಕವಾಗಿ ಮಾಡಿದ್ದೇವೆ. ಇದು ಕಂಟಿನ್ಯೂಯಿಂಗ್ ಆನ್ಗೋಯಿಂಗ್ ಪ್ರೋಸೆಸ್, ಇದು ನಡೀತಾನೆ ಇರ್ತದೆ, ಮಾಡ್ತಾನೆ ಇರ್ತೀವಿ. ಇದಕ್ಕೆ ತುಂಬಾ ಒಳ್ಳೆಯ ಒಂದು ಮಹಿಳೆಯರಿಂದ ಒಳ್ಳೆಯ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ ನಮಗೆ. ಅವರು ಕೂಡ ಕೆಲವು ಬಡವ ಮಕ್ಕಳು ಅವರಿಗೆ ಶ್ರೀಮಂತ ಮಾಡ್ಕೋಬೇಕು ಅಂತ ಆಸೆ, ಆದರೆ ಮಾಡ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಆ ಒಂದು ಬಡ ಜನರ ಹೆಣ್ಮಕ್ಳ ಒಂದು ಆಸೆಯನ್ನು ಕೂಡ ಇಲ್ಲಿ ಎಲ್ಲ ಶ್ರೀಮಂತರು ಬಂದಿದ್ದಾರೆ. ಜಾತ್ಯತೀತವಾಗಿ ಮುಸ್ಲಿಂ ಮಹಿಳೆಯರು ಕೂಡ ಈ ಒಂದು ಶ್ರೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಾಲೂಕಿನ ಲಿಂಗದಹಳ್ಳಿ ಹೋಬಳಿಯ 150ಕ್ಕೂ ಹೆಚ್ಚು ಗರ್ಭಿಣಿ ಮಹಿಳೆಯರು ಭಾಗಿಯಾಗಿದ್ರು. ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ ಹೂ ಹಣ್ಣುಗಳಿಂದ ಮಡಿಲು ತುಂಬಿ ಹಣೆಗೆ ಕುಂಕುಮ ಇಟ್ಟು ಹಿರಿಯರು ಆಶೀರ್ವದಿಸಿದ್ದು ವಿಶೇಷವಾಗಿತ್ತು. ಹೀಗೆ ಸಾಮೂಹಿಕವಾಗಿ ಸೀಮಂತ ಮಾಡಿದ್ದಕ್ಕೆ ಹೆಣ್ಣು ಮಕ್ಕಳು ಸಂತಸ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ವಿನೂತನ ಕಾರ್ಯಕ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಈ ಒಂದು ಸೀಮಂತ ಕಾರ್ಯಕ್ರಮ ಅಂದ್ರೆ ಮಹಿಳೆಗೆ ಬಹಳಷ್ಟು ಒಂದು ಆಸೆ, ಬಯಕೆ. ಸೀಮಂತ ಕಾರ್ಯಕ್ರಮ ವಿಶೇಷವಾಗಿದೆ, ವಿಶಿಷ್ಟವಾಗಿದೆ. ನನಗೂ ಕೂಡ ಇಂಪ್ರೆಸ್ ಆಗಿ ಈ ಕಾರ್ಯಕ್ರಮವನ್ನು ನಾನು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕಂತ. ಪುಣ್ಯದ ಕಾರ್ಯಕ್ರಮ, ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಇಡುವಂತ ಕೆಲಸವನ್ನ ರಾಜಕಾರಣಿಗಳು ರಾಜಕೀಯ ಕೆಲಸವನ್ನ ಮಾಡಬಹುದು, ಆದರೆ ಪಕ್ಷಾತೀತವಾಗಿ ಸೀಮಂತ ಕಾರ್ಯಕ್ರಮ ಇದೆಯಲ್ಲ, ಈ ಎಲ್ಲ ಹೆಣ್ಮಕ್ಕಳನ್ನ ಭಾವನಾತ್ಮಕವಾಗಿ ಅನ್ನನವರು ಹಿಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಿ. ಸೀಮಂತ ಎನ್ನುವುದು ಗರ್ಭಿಣಿಯರಿಗೆ ಸಲ್ಲಿಸುವ ಗೌರವ. ಅವರು ತಾಯಂದಿರಾಗುತ್ತಿರುವುದಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವೂ ಹೌದು. ಇದರಿಂದಾಗಿ ಸೀಮಂತ ಪರಿಕಲ್ಪನೆ ಶತಮಾನಗಳಿಂದ ಆಚರಣೆಯಲ್ಲಿದೆ. ಆರ್ಥಿಕ ದುರ್ಬಲ ವರ್ಗಕ್ಕೆ ಸೇರಿದ ಗರ್ಭಿಣಿಯರನ್ನ ಗುರುತಿಸಿ ಸೀಮಂತ ಕಾರ್ಯ ಮಾಡಿದ್ದ ಜನಸ್ನೇಹಿ ಟ್ರಸ್ಟ್ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿದೆ. ಚೇತನ್ ಬೇಲಿನಹಳ್ಳಿ, ಸುದ್ದಿ ಟಿವಿ, ಚಿಕ್ಕಮಗಳೂರು.